ಹಾಯ್ ಸುದೀಪ್. ಹಾಯ್. ಹೆಲ್ದಿ ಸಮ್ಮರ್ಗಾಗಿ ಏನಾದರೂ ಗೈಡ್ಲೈನ್ಸ್ ಇದೆಯಾ? ಇದಕ್ಕೆ WHO ಅವರೇ ಹೆಲ್ತ್ ಗೈಡ್ಲೈನ್ಸ್ ಅಂತ ಬಿಟ್ಟಿದ್ದಾರೆ. ಅದ್ರಲ್ಲಿ ಮೇನ್ಲಿ ಏನ್ ಹೇಳಿದಾರೆ ಅವರು ಅಂತಂದ್ರೆ ಹೈಡ್ರೇಷನ್ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಸಮ್ಮರ್ ಅಲ್ಲಿ. ಈಗ ನೀವು ಸಪೋಸ್ ಒಂದ್ ವಾಟರ್ ಬಾಟಲ್ ನ ಆಫೀಸ್ ಅಥವಾ ಕಾಲೇಜಿಗೆ ಕ್ಯಾರಿ ಮಾಡ್ತಿದ್ದೀರಾ ಅಂದ್ರೆ ಅದನ್ನ 2ಕ್ಕೆ ಇನ್ಕ್ರೀಸ್ ಮಾಡ್ಕೊಳ್ಳಿ. ಸ್ವಲ್ಪ ಹೆವಿ ಆದ್ರೆ ಆಯ್ತು, ಬಟ್ ಅವ್ರ ಪ್ರಕಾರ ಎವ್ರಿ ಅವರ್ಲಿ 1 ಕಪ್ ವಾಟರ್ ಆದ್ರೂ ಕುಡಿಬೇಕು ಅಂತ ಹೇಳ್ತಾರೆ. ಅದ್ರ ಜೊತೆಗೆ ಕೆಫಿನೇಟೆಡ್ ಡ್ರಿಂಕ್ಸ್, ಕಾಫಿ, ಟೀ, ಆಮೇಲೆ ಕೋಲಾ ಇವೆಲ್ಲ ಅವಾಯ್ಡ್ ಮಾಡಿ. ಇದರಿಂದ ಡಿಹೈಡ್ರೇಷನ್ ಆಗೋ ಚಾನ್ಸಸ್ ಇರುತ್ತೆ. ಸೊ ಅದ್ರ ಬದಲು ಈಗ ನೋಡಿ ಕಾಫಿ ಟೀ 10-15 ರೂಪಾಯಿ ಸಿಗುತ್ತಲ್ವಾ, ಸೇಮ್ ಅಮೌಂಟ್ ಅಲ್ಲಿ ನೀವು ಕುಕುಂಬರ್ ಅಥವಾ ವಾಟರ್ ಮೆಲನ್ ಇದನ್ನ ರೀಪ್ಲೇಸ್ ಮಾಡಿ ಅಂತ ಹೇಳ್ತಾರೆ. ಇದು ಹೈಡ್ರೇಷನ್ ಬಗ್ಗೆ ಆಯ್ತು. ಈಗ ಸನ್ ಲೈಟ್ ಎಕ್ಸ್ಪೋಜರ್ ಅಲ್ಲಿ ಅವ್ರು ಏನ್ ಅಡ್ವೈಸ್ ಮಾಡ್ತಾರೆ ಅಂದ್ರೆ 10 to 4 ಏನ್ ಟೈಮ್ ಇದೆಯಲ್ಲ ಡೇ ಟೈಮ್ ಅಲ್ಲಿ ಆದಷ್ಟು ಶೇಡ್ಸ್ ಅಲ್ಲಿ ಇರಿ ಅಂತ ಹೇಳ್ತಾರೆ. ಸೊ ಈಗ ನಮಗೆ ಈ ಕಾಲದಲ್ಲಿ ಅಂತೂ ಎಲ್ಲ ಕಡೆ ಗಿಡ ಮರ ಅಂತೂ ಸಿಗಲ್ಲ. ಅದ್ರ ಬದಲು ಜಸ್ಟ್ ಒಂದು ಅಂಬ್ರೆಲಾ ಕ್ಯಾರಿ ಮಾಡಿದ್ರೆ ಶೇಡ್ ಸಿಗುತ್ತೆ. ಈಗ ನೋಡಿ ನಾವು ಡೈರೆಕ್ಟ್ ಸನ್ಲೈಟ್ ಗಿಂತ ಶೇಡ್ಸ್ ಅಲ್ಲಿ ಹೋದ್ರೆ ಅಪ್ ಟು 10 ಡಿಗ್ರಿ ಸೆಲ್ಸಿಯಸ್ ಡಿಫ್ರೆನ್ಸ್ ಆಗುತ್ತೆ ಅಂತ ಹೇಳಿದ್ದಾರೆ. ಇದ್ರ ಜೊತೆಗೆ ಸನ್ ಗ್ಲಾಸಸ್ ನ ವಿಯರ್ ಮಾಡಿ. ಸ್ಟೈಲ್ ಜೊತೆಗೆ ಅದು ಐಸ್ ನ ಕೂಲ್ ಇಡಕ್ಕೆ ಕೂಡ ಹೆಲ್ಪ್ ಆಗುತ್ತೆ. ಸನ್ಸ್ಕ್ರೀನ್ ಕೂಡ ಬಳಸಬೇಕು. ಎನ್ವೈರ್ಮೆಂಟಲಿ ಟೆಂಪರೇಚರ್ ಲೆಸ್ ದೆನ್ 40 ಡಿಗ್ರಿ ಇದೆ ಅಂದ್ರೆ ಮಾತ್ರ ಮನೆಯಲ್ಲಿ ಫ್ಯಾನ್ ಬಳಸಿ. ಮೋರ್ ದೆನ್ 40 ಏನಾದ್ರು ಕ್ರಾಸ್ ಆಗಿದೆ ಅಂದ್ರೆ ಆ ಫ್ಯಾನ್ ಬಳಸೋದ್ರಿಂದ ಇನ್ನೂ ಬಾಡಿ ಹೀಟ್ ಆಗುತ್ತೆ ಅಂತ ಹೇಳಿದ್ದಾರೆ. AC ಬಳಸ್ತಿದ್ರೆ ಐಡಿಯಲಿ 27 ಡಿಗ್ರಿಗೆ ಅದನ್ನ ಫಿಕ್ಸ್ ಮಾಡಿಬಿಟ್ಟು ಜೊತೆಗೆ ಫ್ಯಾನ್ ಕೂಡ ಆನ್ ಮಾಡೋದ್ರಿಂದ ಅಪ್ ಟು 4 ಡಿಗ್ರಿ ಇನ್ನು ಟೆಂಪರೇಚರ್ ನ ಕಮ್ಮಿ ಮಾಡಬಹುದು ಅಂತ WHO ಗೈಡ್ಲೈನ್ಸ್ ಅಲ್ಲಿ ಹೇಳಿದ್ದಾರೆ. ಸೊ ಇಷ್ಟೊಂದು ಮೆಜರ್ಸ್ ನ ನಾವು ಹೆಲ್ತ್ ಗೆ ಅಂತ ಫಾಲೋ ಮಾಡಬಹುದು. ಇದ್ರ ಜೊತೆಗೇನೆ ನಾವು ಅರಸು ಕಪಲ್ಸ್ ಈ ಸಮ್ಮರಿಗೆ ಏನೇನ್ ಚೇಂಜಸ್ ಮಾಡ್ಕೊಂಡಿದೀವಿ ಅನ್ನೋದನ್ನ ನೆಕ್ಸ್ಟ್ ವಿಡಿಯೋಸ್ ಅಲ್ಲಿ ನಿಮಗೆ ತಿಳಿಸ್ಕೊಡ್ತೀವಿ.